ನಮ್ಮ ಜನ ಯಾಕೆ ತಮ್ಮ ಲೀಡ್ರ್ಗಳನ್ನು ನಾಯಕರನ್ನು ಹುಲಿ ಸಿಂಹ ಅಂತ ಪ್ರಾಣಿಗಳನ್ನು ಹೋಲಿಸಿ ವೈಭವೀಕರಿಸ್ತಾರೆ. ದಯವಿಟ್ಟು ಮನುಷ್ಯರನ್ನು ಪ್ರಾಣಿಗಳಾಗಿ ಹೋಲಿಸಬಾರ್ದು. ಯಾಕಂದ್ರೆ ಪ್ರಾಣಿಗಳು ಇರುವ ನಿಯತ್ತು ಮನುಷ್ಯನಿಗೆ ಇರುವುದಿಲ್ಲ. ತಮ್ಮ ಲೀಡ್ರ್ಗಳನ್ನು ಹುಲಿ ಸಿಂಹ ಅಂತಾರೆ. ಯಾಕೆ ಅವರಷ್ಟೇ ಕೂರಿನ ತಮ್ಮ ಲೀಡರ್ಗಳನ್ನು ಯಾಕೆ ನಾಯಿಗಳ ಹೋಲಿಸುವುದಿಲ್ಲ? ಯಾಕಂದ್ರೆ ನಾಯಿನ ನಿಯತ್ತು ಅವರಲ್ಲಿ ಇರುವುದಿಲ್ವಾ? ದಯವಿಟ್ಟು ಪ್ರಾಣಿಗಳನ್ನಾಗಿ ಬಿಡಿ, ಮನುಷ್ಯರನ್ನಾಗಿ ಬೆಳೆಯಲು ಬಿಡಿ. ನಮ್ಮ ಲೀಡರ್ಗಳ ಹುಲಿ ಸಿಂಹ ಪ್ರಾಣಿಗಳು ಆಗುವ ಅವಶ್ಯಕತೆ ಇಲ್ಲ. ನಮ್ಮ ಲೀಡರ್ ಮನುಷ್ಯನಾಗಿ ಇದ್ದರೆ ಸಾಕು, ಮಾನವೀಯತೆ ಉಳ್ಳವರು ಇದ್ದರೆ ಸಾಕು. ಒಂದು ವೇಳೆ ಪ್ರಾಣಿಗಳು ಬಾಯಿಗೂ ಬರ್ತಿತ್ತು ಅಂದ್ರೆ ಅವರು ಮಾನಹಾನಿ ಕೇಸ್ ಹಾಕ್ತಿದ್ರು. ನಮ್ಮನ್ನು ಯಾಕೆ ಮನುಷ್ಯರಾಗಿ ಹೋಲಿಸ್ತೀರಿ ಅಂತ ನೋಡ್ರಿ. ಒಂದು ಪ್ರಾಣಿಗಳು ಇರುವ ನಿಯತ್ತು ಮನುಷ್ಯನಲ್ಲಿ ಇರುವುದಿಲ್ಲ. ಹುಲಿನೇ ತಗೊಳ್ರಿ, ಅದು ಹಸಿದಾಗ ಮಾತ್ರ ಬೇಟೆ ಆಡ್ತೈತಿ. ಆದರೆ ಮನುಷ್ಯ ಹಸಿದೇ ಇರಲಿ, ಹೊಟ್ಟೆ ತುಂಬಿರಲಿ, ತನಗಿರಲಿ, ತಮ್ಮವರಿಗಿರಲಿ, ಸಂಜೆಗಿರಲಿ, ನಾಳೆಗಿರಲಿ, ನಮ್ಮವರಿಗಿರಲಿ ಅಂತ ನಿರಂತರ ಬೇಟೆಯಾಡುವಂಥ ಪ್ರವೃತ್ತಿ ಹೋಲಿಸ್ತಾನ. ಸ್ವಾರ್ಥಿಯಾಗಿ ಈತನ ಇಂಥ ಸ್ವಾರ್ಥ ಮನುಷ್ಯನನ್ನು ಪ್ರಾಣಿಗಳಿಗಾಗಿ ಹೋಲಿಸುವುದು ಸೂಕ್ತ ಅಲ್ಲ ಅಂತ ನಮ್ಮ ಅನಿಸಿಕೆ.